ನಮಸ್ಕಾರ. ಮುಳಬಾಗಿಲು ಜನತೆಗೆ ನಮಸ್ಕಾರ. ನನ್ನ ಚಿಂತಾಮಣಿಯಿಂದ ಬಂದು ಮುಳಬಾಗಿಲು ಗುಸ್ಸಾಲಗುಂಟೆಯಲ್ಲಿ ಓಂ ಪ್ರಥಮವಾಗಿ ಬೇಕ್ರಿ ಓಪನ್ ಮಾಡ್ತಿದ್ದೀವಿ. ಎಲ್ಲರೂ ಸಹಕರಿಸಿ ನಿಮಗೆ ಇದೇ ವಿಧವಾದ ಬೇಕ್ರಿ ಐಟಮ್ಗಳು ದೊರೀತದೆ. ಮತ್ತು ನಮ್ಮದು ಚಿಂತಾಮಣಿ, ಮುಳಬಾಗಿಲು ಮತ್ತು ಬಂಗಾರಪೇಟೆ, ಬಾಗೇಪಲ್ಲಿ ಇದೆ. ಎಲ್ಲರೂ ನಮಗೆ ಸಹಕರಿಸ್ಬೇಕಂತೇಳಿ ನಿಮ್ಮ ವಿನಂತಿ ಮಾಡ್ಕೊತ ಇದ್ದೀನಿ. ವಿಧವಾದ ಎಲ್ಲ ಐಟಮ್ಗಳು ದೊರೀತದೆ. ಬರ್ತ್ಡೇ ಕೇಕು, ಫ್ಯಾನ್ಸಿ ಕೇಕ್ಗಳು ಎಲ್ಲ ದೊರೀತದೆ. ಎಲ್ಲರೂ ಬಂದು ಸಹಕರಿಸಬೇಕೆಂದು ನಮ್ಮ ಮುಳಬಾಗಿಲು ಜನತೆಗೆ ನಮಸ್ಕರಿಸ್ತಿದ್ದೇನೆ. ಅನಂತ ಕೋಟಿ ನಮಸ್ಕಾರಗಳನ್ನು ಬೇಡಿ ಈ ಶ್ರೀ ಮಂಜುನಾಥ ಬೇಕರಿಯನ್ನು ನಿಮ್ಮ ಅನುಗ್ರಹದಿಂದ ಆಶೀರ್ವದಿಸಿ ಎಂದು ಕೇಳ್ತಿದ್ದೇನೆ. ನನ್ನ ಚಿಂತಾಮಣಿ. ಇನ್ನು ಅಷ್ಟೇ, ಚಿಂತಾಮಣಿ ಬಿಟ್ಟರೆ ಇಲ್ಲಿದೆ, ಮತ್ತು ಬಂಗಾರಪೇಟೆ, ಯಾವುದಿದು ಬಾಗೇಪಲ್ಲಿ ಅಷ್ಟೇ. ಈಗ ಇಲ್ಲಿ ಪ್ರಾರಂಭ ಮಾಡೋದಕ್ಕೆ ಹೊಸದೇ ಈಗ ಒಂದು 10 ವರ್ಷದಿಂದ ಇಲ್ಲದೆ ಇತ್ತು ನನ್ನ ಬೇಕ್ರಿ. ಅದು ಗುಸ್ಸಾಲಗುಂಟೆ ಚೌಟ್ರಿ ಹೊಡೆದಿದ್ದಾರೆ ನೋಡಿ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಅದನ್ನು ಬಿಟ್ಟು ಮತ್ತೆ ಈಗ ಇಲ್ಲಿ ಮಾಡಬೇಕು ಅನ್ನೋ ಇಷ್ಟ ಆಯ್ತು ಇಲ್ಲಿ, ಅದಕ್ಕೋಸ್ಕರ ಪ್ರಾರಂಭ ಮಾಡಿದ್ದೀನಿ. ನಮ್ಮ ಮುಳಬಾಗಿಲು ಜನತೆಗೆ ನನ್ನ ನಮಸ್ಕಾರಗಳು. ಎಲ್ಲರೂ ಬಂದು ಸಹಕರಿಸಿ ನಮ್ಮನ್ನು ಇದು ಆಶೀರ್ವದಿಸಿ ಎಂದು ಕೇಳ್ತಾ ಇದ್ದೀನಿ. ಎಲ್ಲ ಓನ್ ತಯಾರೆ ಬೇಕ್ರಿ ಐಟಮ್ ಪ್ರತಿಯೊಂದು ನಾವು ರೆಡಿ ಸ್ವಂತ ಪ್ರಿಪೇರ್ ಮಾಡ್ತಕ್ಕಂಥದ್ದು. ಎಲ್ಲ ಬ್ರೆಡ್ಡು, ಬನ್ನು, ರಸ್ಕು, ಪ್ರತಿಯೊಂದು ಕೇಕು, ಪಫ್ಸು, ದಿಲ್ಪಸನ್ನು, ಪ್ರತಿಯೊಂದು ಐಟಮನ್ನು ನಾವೇ ಪ್ರಿಪೇರ್ ಮಾಡ್ತಕ್ಕಂಥದ್ದು. ಯಾವುದು ನಾವು ಹೊರಗಡೆಯಿಂದ ಯಾವುದು ತರ್ತಕ್ಕಂಥದ್ದಿಲ್ಲ. ಎಲ್ಲದು ಕೆಮಿಕಲ್ ಉಪಯೋಗಿಸ್ತಕ್ಕಂಥದ್ದು ಯಾವುದೂ ಇಲ್ಲ. ಎಲ್ಲ ನಮ್ಮ ಪ್ರತೀಕಾರವಾಗಿ ನಮ್ಮ ಕೈಯಿಂದ ಏನಾಗುತ್ತೆ ಅದನ್ನು ಸಹಕರಿಸಿ ನಾವು ಮಾಡ್ತಾ ಇರೋದು. ಹೆಜ್ ಪಫ್ ಸಿಗುತ್ತೆ, ಖಾರ ಬನ್ ಸಿಗುತ್ತೆ, ಖಾರ ಪಫ್ ಸಿಗುತ್ತೆ, ಬೆಡ್ ರೋಲ್ ಸಿಗುತ್ತೆ, ಹೆಜ್ ರೋಲ್ ಸಿಗುತ್ತೆ, ಪನ್ನೀರ್ ಪಫ್ ಸಿಗುತ್ತೆ, ಹೆಗ್ ರೋಲ್ ಸಿಗುತ್ತೆ, ಪ್ರತಿಯೊಂದು ಐಟಮ್ ಸಿಗುತ್ತೆ. ಬೇರೆ ತಿಂದೇ ಇದ್ದವರಿಗೂ ತಿಂದೇ ಇದ್ದಂಥ ಪದಾರ್ಥ ಸಿಗುತ್ತೆ. ಪ್ರತಿಯೊಂದು ಐಟಮು ಎಲ್ಲ ಐಟಮ್ಗಳು ದೊರೀತದೆ. ಜ್ಯೂಸು, ಫ್ರೂಟ್ ಜ್ಯೂಸು, ಆರೆಂಜ್ ಜ್ಯೂಸು, ಪೈನಾಪಲ್ಲು, ಸ್ಟ್ರಾಬೆರಿ, ಬನಾನಾ, ಪ್ರತಿಯೊಂದು ಜ್ಯೂಸು ಸಿಗ್ತದೆ. ಬಂದು ನಿಮ್ಮ ಆಶೀರ್ವದಿಸಿ ನಮ್ಮನ್ನು ಹರಿಸಿ ಎಂದು ಕೇಳ್ತಿದ್ದೇನೆ. ಬಾರೆ ಕಡೆ ನಮಸ್ತೆ. ನಾವು ಮಂಜುನಾಥ್ ಬೇಕ್ರಿ ಅಂತ ಓಪನ್ ಮಾಡಿದ್ದಾರೆ. ಯಾವ ಇದು ಗುಸ್ಸಾಲಗುಂಟೆ ಮುಳಬಾಗಿಲಲ್ಲಿ. ಬೇಕ್ರಿ ಐಟಮು ತುಂಬ ಕ್ವಾಲಿಟಿ ಆಗಿರುತ್ತೆ. ಕೇಕೆಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ. ಪೈನಾಪಲ್ ಫ್ಲೇವರ್ ಹಾಕ್ಬಿಟ್ಟು ಅಥವಾ ಕ್ರಿಶ್ಗಳನ್ನೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಮಾಡ್ತೀವಿ. ಯಾವುದೇ ರೀತಿ ಕ್ವಾಲಿಟಿ ಹಾಳು ಮಾಡಲ್ಲ. ನಾವು ತುಂಬ ಹಲವಾರು ಕಡೆ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಕ್ವಾಲಿಟಿ ತುಂಬ ಪದಾರ್ಥ ಕ್ಲೀನಾಗೆಲ್ಲ ಮಾಡಿಕೊಡ್ತೀವಿ. ಒಂದು ದಿವಸ ಮುಂಚಾಗಲೇ ಆರ್ಡ್ರ್ ಕೊಟ್ಟರೆ ಅವ್ರು ಯಾವ ಬೇಕು ಕೇಕ್ಗಳು ಯಾವ್ದು ಬೇಕು ಅಂದರೆ ನಾವು ಅದನ್ನೆಲ್ಲ ಮಾಡಿಕೊಡ್ತೀವಿ. ಫ್ಯಾನ್ಸಿ ಕೇಕೆಲ್ಲ ಮಾಡ್ತೀವಿ. ಹಾಗೆ ಕ್ವಾಲಿಟಿ ಐಟಮ್ ಮೇಂಟೈನ್ ಮಾಡ್ತೀವಿ ಸರ್ ನಾವು.
ಯಾವುದೇ ರೀತಿ ಪದಾರ್ಥಗಳನ್ನ ಹಾಳು ಮಾಡಲ್ಲ. ಹಾಳಾಗಿದ್ದ ಐಟಮಲ್ಲಿ ಎಸ್ದು ಬಿಡ್ತೀವಿ, ಮತ್ತೆ ತಿರ್ಗಾ ದಿವಸ ಮಾಡೋಕ್ಕೆ ಹೋಗಲ್ಲ. ಎಲ್ಲ ಫ್ರೆಶ್ ಐಟಮ್. ಎಲ್ಲ ಫ್ರೆಶ್ ಐಟಮ್ ಮಾಡ್ತೀವಿ. ಯಾವುದನ್ನು ಲೋಕಲ್ ಐಟಮ್ ಹಾಕಲ್ಲ, ಲೋಕಲ್ ಐಟಮ್ ತರಿಸಲ್ಲ. ಕ್ವಾಲಿಟಿ ಮೇಂಟೈನ್ ಮಾಡಿ ಕ್ವಾಲಿಟಿ ಥರ ಪದಾರ್ಥ ಕೊಡ್ತೀವಿ. ಟೇಸ್ಟ್ ಮಾಡಿ ಬಂದು ಹೋದರು ಯಾವುದೇ ರೀತಿ ನಮಗೆ ಇದುವರೆಗೂ ಬೈದಿಲ್ಲ ಯಾರೂ. ಕ್ವಾಲಿಟಿ ಚೆನ್ನಾಗಿದೆ. ಬರ್ತ್ಡೇ ಸಮಾರಂಭ ಆಗಲಿ ಅದೆಲ್ಲ ದೊಡ್ಡ ಕೇಕ್ಲೆಲ್ಲ ಮಾಡ್ಕೊಡ್ತೀವಿ. ಎಲ್ಲ ಫ್ಯಾನ್ಸಿ ಕೇಕ್ ಎಲ್ಲ ಮಾಡ್ಕೊಡ್ತೀವಿ. ಒಂದು ದಿವಸ ಮುಂಚೆಲ್ಲ ಆರ್ಡರ್ ಕೊಟ್ಟರೆ ಪ್ರತಿಯೊಂದು ಮಾಡ್ಕೊಡ್ತೀವಿ ಸರ್. 2 kg 3 kg ಎನಿ ಒನ್ 10 kgವರೆಗೂ ಮಾಡ್ಕೊಡ್ತೀವಿ. 10 kgವರೆಗೂ ಮಾಡ್ಕೊಡ್ತೀವಿ. 10 kgವರೆಗೆ ಎಷ್ಟಾದರೂ ಅವ್ರು ಎಷ್ಟು ಹೇಳ್ತಾರೆ ಅಷ್ಟೆಲ್ಲ ಮಾಡ್ಕೊಡ್ತೀವಿ. ಕಿಚನ್ ಕೇಕು, ಗೊಂಬೆ ಕೇಕ್ಗಳು, ಪ್ರತಿಯೊಂದು ಕೇಕ್ಗಳು ಮಾಡ್ಕೊಡ್ತೀವಿ. ನೀವು ಟೇಸ್ಟ್ ಮಾಡಿ. ಎಲ್ಲ ಒಂದೊಂದು ಬಿಸ್ಕೆಟ್ ಕೊಡ್ತೀನಿ, ನೀವು ಒಂದು ಇದು ಮಾಡಿ. ಟೇಸ್ಟ್ ಕೊಡೋಲ್ಲಿ ಪದಾರ್ಥಗಳೆಲ್ಲ ಕ್ವಾಲಿಟಿ ಇದೆ ಸರ್, ಯಾವುದನ್ನು ಹಾಳು ಮಾಡಿಲ್ಲ. ಕ್ಲೀನಾಗಿ ಮಾಡ್ಕೊಡ್ತೀವಿ. ಒಂದು ದಿವಸ ಮುಂಚೆಗಳೇ ಆರ್ಡರ್ ಕೊಟ್ಟರೆ ಎಲ್ಲ ಥರದಲ್ಲೂ ಮಾಡ್ಕೊಡ್ತೀವಿ. ಈಗ ಹಬ್ಬದ ಟೈಮಲ್ಲಿ ಆಫರ್ ಅನ್ನು ಕೊಡ್ತೀರಾ? ಜನವರಿ ಫಸ್ಟಿಗಿದೆ ಸರ್. ಈಗ ಇದು ಈ ಮುಂದೆ ಬರುತ್ತಲ್ಲ, ಮುಂದೆ ಬರಲ್ಲ. ಪ್ರತಿಯೊಂದು ಜನವರಿ ಫಸ್ಟಿಗೆ ಪ್ರತಿಯೊಂದು ಆಫರ್ ಇರುತ್ತೆ. ಯಾಕೆ ಬೇರೆ ಕಡೆ 300 ರೂಪಾಯಿ ಇದ್ದರೆ ನಾವು 250 ರೂಪಾಯಿ 200 ರೂಪಾಯಿ ಕೇಕ್ ಕೊಡ್ತೀವಿ. ಮಾಮೂಲಿ ಕೇಕು, ಐಸ್ ಕೇಕು ಅವೆಲ್ಲ ಅವರು ಅಲ್ಲಿ 500 ರೂಪಾಯಿ ಇದ್ದರೆ 400 ರೂಪಾಯಿ ಕೊಡ್ತೀವಿ kg ನಾವು ಜನವರಿ ಫಸ್ಟಲ್ಲಿ. ಕೊನೆಯದಾಗಿ ಇದು ಈ ಊರು ಯಾವ್ದಣ್ಣ? ಇದು ಗುಸ್ಸಾಲ್ಗುಂಟೆ ಮುಳುಬಾಗ್ಲಲ್ಲಿ ಬೇಕ್ರಿ ಮಾಡಿದ್ದೀವಿ. ಎಲ್ಲರೂ ಜನಗಳು ಸಹಕರಿಸಿ ಬೇಕ್ರಿ ಪದಾರ್ಥ ಕ್ವಾಲಿಟಿ ನೋಡಿ ಮೇಂಟೈನ್ ಮಾಡ್ಕೊಂಡು ಬರಲಿ. ಅದು ಪದಾರ್ಥಗಳು ಹಾಳು ಮಾಡೋಕ್ಕೆ ಹೋಗಲ್ಲ. ಎಲ್ಲಾದರೂ ರೀಸನಬಲಲ್ಲಿ ಸಿಗುತ್ತೆ. ಬಂದು ನಮಗೆ ಸಹಕರಿಸಿ. ನಾವು 600 ಕೊಡು 700 ಕೊಡಿ ಅನ್ನೋದಿಲ್ಲ. ನಮ್ದು ಏನು ರೀಸನಬಲ್ ಇರುತ್ತೆ ಅದರಲ್ಲಿ ನಾವು ಕೇಕು ಪ್ರತಿಯೊಂದು ಐಟಮ್ ರೀಸನಬಲಲ್ಲಿ ಇಟ್ಟಿರ್ತೀವಿ. ಅಂಥ ದುಬಾರಿ ಇರಲ್ಲ ನಮ್ಮಲ್ಲಿ. ಬಂದು ಸಹಕರಿಸಿ ನಿಮ್ಮ ಹರಕೆಯನ್ನು ಹಾರೈಸಿ ಅಂತ ಕೇಳ್ತಾ ಇದ್ದೀವಿ.